ಇವತ್ತು CA ಫೌಂಡೇಶನ್ ಆಲ್ ಇಂಡಿಯಾ ರಿಸಲ್ಟ್ಸ್ ಬಂದಿದೆ. ವಿದ್ಯಾನಿಧಿ PU ಕಾಲೇಜಲ್ಲಿ ವಿ ಕಂಡಕ್ಟ್ ಅಲಾಂಗ್ ವಿತ್ ಫಸ್ಟ್ PUC ಸೆಕೆಂಡ್ PUC ಬೋರ್ಡ್ ಕೋರ್ಸ್ ಜೊತೆಗೆ CA ಫೌಂಡೇಶನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಅದರಲ್ಲಿ ಒಂದು 37 ಸ್ಟೂಡೆಂಟ್ಸ್ ಜಸ್ಟ್ ಆಫ್ಟರ್ ಸೆಕೆಂಡ್ PUC ಎಕ್ಸಾಮಿನೇಷನ್ CA ಫೌಂಡೇಶನ್ ಎಕ್ಸಾಮಿನೇಷನ್ ಕೂಡ ತೊಗೊಂಡಿದ್ರು. ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. 11 ಜನ ಔಟ್ ಆಫ್ 37 ಹ್ಯಾವ್ ಪಾಸ್ ದ CA ಫೌಂಡೇಶನ್ ಎಕ್ಸಾಮಿನೇಷನ್. ಇನ್ನೂ ಭಾಳ ಜನ ವಿದ್ಯಾರ್ಥಿಗಳು 18 ಇಯರ್ ದಾಟಿಲ್ಲ, 18 ಇಯರ್ಸ್ ಒಳಗಡೆ ಇದ್ದಾರೆ. ಆ್ಯಂಡ್ ದೇ ಹ್ಯಾವ್ ಆಲ್ರೆಡಿ ಕ್ಲಿಯರ್ಡ್ CA ಫೌಂಡೇಶನ್ ಫಸ್ಟ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಿದ್ದಾರೆ, ವಿಚ್ ವಿ ಆರ್ ವೆರಿ ಪ್ರೌಡ್ ಆಫ್. ಆ್ಯಂಡ್ ಓವರ್ ದಟ್ Avanish MS has secured 303 out of 400 marks, which is really a great marks. 373 ಆಲ್ ಇಂಡಿಯಾ ಟಾಪರ್ ಇದೆ, ನಮ್ಮಲ್ಲಿ ಟಾಪರ್ 303 ಇದೆ. 200 ಮಾರ್ಕ್ಸ್ ಮೇಲೆ ತೆಗೆದಿದ್ರೆ ಇದನ್ನು ಎಕ್ಸಾಮಿನೇಷನ್ ಪಾಸ್ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳ ಪಾಸಿಂಗ್ ಪರ್ಸೆಂಟೇಜ್, ಓವರಾಲ್ ಪಾಸಿಂಗ್ ಪರ್ಸೆಂಟೇಜ್ ಪ್ರತಿ ವರ್ಷವೂ ರೈಸ್ ಆಗ್ತಾ ಇದೆ. ಎಕ್ಸ್ಟ್ರೀಮ್ಲಿ ಪ್ರೌಡ್. ಆ್ಯಂಡ್ ದ ಯಂಗರ್ ಸ್ಟೂಡೆಂಟ್ಸ್ ಭಾಳ ಬೇಗ ಕೂಡ ಅಚೀವ್ ಮಾಡ್ತಾ ಇರೋದು ನಮಗೆ ಭಾಳ ಹೆಮ್ಮೆ ಇದೆ. ಯೂಶಲಿ CA ಮುಗಿಸ್ತಾ ಇದ್ದು 27-28 ವರ್ಷಕ್ಕೆ. ಇವತ್ತು ವಿದ್ಯಾರ್ಥಿಗಳು ಬಿಕಾಸ್ ಆಫ್ ಕಾಂಪಿಟೇಟಿವ್ ಟ್ರೈನಿಂಗ್ ಮತ್ತು ಅವರ ಹಾರ್ಡ್ ವರ್ಕಿಂದ, ಪೇರೆಂಟ್ಸ್ಗಳ ಎನ್ಕರೇಜ್ಮೆಂಟಿಂದ ಇವತ್ತು 21ಗೆಲ್ಲ CA ಮುಗಿಸ್ತಾ ಇದೆ. ಆಲ್ರೆಡಿ ಹ್ಯಾವ್ ಎನ್ ಎಕ್ಸಾಂಪಲ್ಸ್, ಎಸ್ಪೆಷಲಿ Avanish was 303. ವೆರಿ ಶೂರ್ ಇನ್ ದ ವೆರಿ ಫಸ್ಟ್ ಅಟೆಂಪ್ಟ್ ಗ್ರೂಪ್ಸ್ಗಳನ್ನ ಬೇಗ ಕ್ಲಿಯರ್ ಮಾಡ್ತಾರೆ. 21 ಬಿಫೋರ್ ರೀಚಸ್ 21 ಪ್ರಾಬ್ಲಿ ಬಿಕಮ್ CA, ವಿಚ್ ವಿಲ್ ಬ್ರಿಂಗ್ ದ ಪ್ರೌಡ್. ಆ್ಯಂಡ್ ರಿಮೈನಿಂಗ್ ಯಾವ ಮಕ್ಕಳು ಇನ್ನೂ ಬಾರ್ಡ್ರಲ್ಲಿ ಫೇಲ್ ಆಗಿದ್ದಾರೆ, CA is a very tough examination which all we need to accept, even including the students who have passed this examination now. They need to accept that it's a tougher examination in the further days. Consistency ಭಾಳ ಇಂಪಾರ್ಟೆಂಟ್. ಪಾಸ್ ಆಗೋದನ್ನು ಸೆಲೆಬ್ರೇಟ್ ಮಾಡೋದಕ್ಕಿಂತ ಫೇಲ್ ಆದಾಗ ಮತ್ತೆ ನಾವು ಅಟೆಂಪ್ಟ್ ಮಾಡೋ ಸ್ಪಿರಿಟ್ ಎತ್ಕೊತೀವಲ್ಲ, ಅದನ್ನು ಸೆಲೆಬ್ರೇಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಉಳಿದ ಮಕ್ಕಳು ಯಾರು ಫೇಲ್ ಆಗಿದ್ದಾರೆ, ಐ ಆಮ್ ವೆರಿ ಶೂರ್ ಅನದರ್ 1 year 2 yearsಲ್ಲಿ ನಮ್ಮ ರಿಪೀಟೆಡ್ ಟ್ರೈನಿಂಗ್ನಿಂದ ಆ ಮಕ್ಕಳು ಕೂಡ ಅಟ್ಲೀಸ್ಟ್ another 20 will pass this examination and they will become a chartered accountant. We will be very proud of them. Each batch is around 40 to 50 students CA are ನಮ್ಮ ಇನ್ಸ್ಟಿಟ್ಯೂಷನ್. ವೆರಿ ಪ್ರೌಡ್ ಆಫ್. ಮಕ್ಕಳ ಸಾಧನೆ ಪ್ರತಿ ವರ್ಷವೂ ಕೂಡ ಸಾಧನೆಗೆ ಮೇಯ್ನ್ ಅವರ ಹಾರ್ಡ್ ವರ್ಕ್ 100% ಡೌಟಿಲ್ಲ. ನಮ್ಮ ಟೀಚರ್ಸ್ಗಳ ಎಕ್ಸ್ಪರ್ಟೈಸ್ ಅಂದರೆ ಸಬ್ಜೆಕ್ಟ್ಸ್ ಮೇಲೆ ಏನು ನಮ್ಮ ಟೀಚರ್ಸ್ಗಳು ವರ್ಟಿಕಲ್ ಎಕ್ಸಲೆನ್ಸ್ ಇದೆ, ಎಕ್ಸ್ಪರ್ಟ್ ಟೀಚರ್ಸ್ಗಳು, ಬಿಕಾಸ್ ವೆರಿ ಎಕ್ಸ್ಪರ್ಟ್ ಟೀಚರ್ಸ್. ಟ್ರೈನಿಂಗ್ ಪ್ರೋಸೆಸ್ಗಳು, ಟ್ರೈನಿಂಗ್ ಮಾಡ್ಯೂಲ್ಸ್ಗಳು ಕೂಡ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಮಕ್ಕಳು ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಬರಲಿಕ್ಕೆ ಇಷ್ಟಪಡ್ತಾರೆ, ಬಟ್ ಮೊಬಿಲೈಸ್ ಮಾಡೋದು ಆಮೇಲೆ ಸಾಧನ ಮೇಡಮ್ ಶಿ ಆ್ಯಕ್ಚುಲಿ ಮೊಬಿಲೈಸ್ ಫ್ರಮ್ ಫಸ್ಟ್ ಇಯರ್ ಆನ್ವರ್ಡ್ಸ್. ಯೂಶಲಿ ಮಕ್ಕಳು ಇಗ್ನೋರ್ ಮಾಡ್ತಾರೆ ಫಸ್ಟ್ ಇಯರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಾಗೂ ಕೂಡ ಡೇ 1 ಓದಲಿಕ್ಕೆ ಹೆಂಗೆ ಕರೀತಾರೆ. ಪ್ರತಿದಿನದ ಅಭ್ಯಾಸ, ಕನ್ಸಿಸ್ಟೆನ್ಸಿ ತೊಗೊಂಬರೋದು ಆಲ್ವೇಸ್ ಎ ಚಾಲೆಂಜ್. ಎಕ್ಸಾಮ್ ಬರೆಯೋದು ಮಕ್ಕಳೇ ಇರೋದ್ರಿಂದ ಟು ಪ್ರಿಪೇರ್ ದಮ್ ಟು ಅ ವೆರಿ ಲಾರ್ಜ್ ಎಕ್ಸ್ಟೆಂಟ್. ಟ್ರಯಲ್ ಟೆಸ್ಟ್ಗಳು ತುಂಬ ಚೆನ್ನಾಗಿರೋ ಸ್ಟ್ಯಾಂಡರ್ಡ್ ಟೆಸ್ಟ್ಗಳನ್ನ ಇನಿಷಿಯಲಿ ಕೊಟ್ಟರೆ ವಿ ವಿಲ್ ಫಿಗರ್ ಇಟ್ ಔಟ್ ವೇರ್ ವಿ ವಿಲ್ ಫೇಲ್. ಮುಂದೆನೇ ಗೊತ್ತಾಗುತ್ತೆ ನಾವು ಪಾಸ್ ಆಗೋ ಸಬ್ಜೆಕ್ಟಲ್ಲ ಇದು ಫೇಲ್ ಆಗ್ತಾ ಇದ್ದೀವಿ. ಇದೆಲ್ಲ ಭಾಳ ಇಂಪಾರ್ಟೆಂಟ್ ಪ್ರೊಸೀಜರ್ಸ್. ಸಂಸ್ಥೆ ಯಾವುದೇ ಫಲಿತಾಂಶ ಬಂದರೂ ಒಂದಲ್ಲ ಒಂದು ಸಾಧನೆ ಮಾಡ್ತಾರೆ, ಅದ್ರ ಬಗ್ಗೆ ಎಷ್ಟು ಸಂಸ್ಥೆ ಆಲ್ಸೋ ಇಟ್ಸ್ ಗೋಯಿಂಗ್. ಅದೇ ಇನ್ಸ್ಟಿಟ್ಯೂಷನ್ ಮಕ್ಕಳು ಹೇಗೆ ಪ್ರತಿದಿನ ಓದಿ ಕಲಿತು ದೊಡ್ಡವರಾಗ್ತಾರೋ, ಇನ್ಸ್ಟಿಟ್ಯೂಷನ್ ಆಲ್ಸೋ ಏಜಸ್ ಆ್ಯಸ್ ವಿ ಏಜ್ ಶುಡ್ ಆಲ್ಸೋ ಬಿಕಮ್ ಬೆಟರ್. ಬರೀ ಏಜ್ ಆಗ್ತಾ ಇದ್ರೆ ಉಪಯೋಗ ಇಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ. ಆ್ಯಸ್ ಎ ಇನ್ಸ್ಟಿಟ್ಯೂಷನ್, ಆ್ಯಸ್ ಎ ಫ್ಯಾಕಲ್ಟಿ, ಆ್ಯಸ್ ಎ ರಿಸೋರ್ಸ್ ಪೀಪಲ್ ಲಾಸ್ಟ್ ಇಯರ್ ಮಾಡಿದ್ದನ್ನು ರಿಪೀಟ್ ಮಾಡೋದಕ್ಕಿಂತ ಒಂಚೂರು ಇಂಕ್ರಿಮೆಂಟಲಿ ಬೆಟರ್ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಸ್ಟಾಫ್ ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಎವಾಲ್ವಿಂಗ್ ಆಸ್ ವೆಲ್. ಅದು ನಮಗೆ ಹೆಮ್ಮೆ ತಂದಿದೆ. ಓಕೆ. ಟೈಮ್ಲಿ ಟೆಸ್ಟ್ ಕೊಟ್ಟು ನಮ್ಮನ್ನು ಪ್ರಿಪೇರ್ ಮಾಡ್ತಿದ್ರು, ಅದರಿಂದ ತುಂಬ ಹೆಲ್ಪ್ಫುಲ್ ಆಯಿತು. ಆಮೇಲೆ ನಾವು AI ಕೂಡ ಯೂಸ್ ಮಾಡಿದ್ವಿ, AI ಕೂಡ ಆಮೇಲೆ ಇದು MCQ ಪೇಪರ್ 3 ಮತ್ತು ಪೇಪರ್ 4 ಎಕ್ಸ್ಟೆನ್ಸಿವ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಪೇಪರ್ 3 ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಎಕನಾಮಿಕ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಆಮೇಲೆ ಸ್ಟಾನಲ್ಲಿ ಕೂಡ ಎಷ್ಟೊಂದು ಟೆಕ್ನಿಕ್ ಪ್ರಾಕ್ಟೀಸ್ ಮಾಡಿದ್ವಿ ಮತ್ತು ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ವಿ. ಅಕೌಂಟ್ಸಲ್ಲಿ ಬಂದಂತೂ ಎವ್ರಿ ಚಾಪ್ಟರ್ ಒಂದು 50 ಪ್ರಾಬ್ಲಮ್ಸ್ ಮಿನಿಮಮ್ ಮಾಡ್ತಿದ್ರು. ಅದರಿಂದ ನಮಗೆ ತುಂಬ ಪ್ರಾಕ್ಟೀಸ್ ಆಯಿತು. ನಾವು ಮನೇಲಿ ಎಷ್ಟೊಂದು ಪ್ರಾಕ್ಟೀಸ್ ಮಾಡಿದ್ದೆ, ಅದರಿಂದ ಒಳ್ಳೆ ರಿಸಲ್ಟ್. ಅವನೀಶ್ MS. ಹೇಳಿ. 61 ಮಾರ್ಕ್ಸ್ ಬಂದಿದೆ. ಎಕನಾಮಿಕ್ಸಲ್ಲಿ 79 ಬಂದಿದೆ. ತುಂಬ ಖುಷಿಯಾಗಿದೆ. ಜಸ್ಟ್ ಮಂತ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬ ಹಾರ್ಡ್ ವರ್ಕ್ ಮಾಡಿ ಇದನ್ನು ಅಚೀವ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ವೀಕ್ಲಿ ಟೈಮ್ಸ್ ಟೆಸ್ಟ್ ಮಾಡ್ತಾ ಇದ್ರು. ಪ್ರತಿ ಟೆಸ್ಟ್ ಆದಮೇಲೆ ಕೂಡ ಏನಾದರೂ ತಪ್ಪು ಮಾಡಿದರೆ ಅದರಲ್ಲಿ ಏನು ತಪ್ಪಾಗಿದೆ ಅಂತ ಹೇಳ್ತಾ ಇದ್ರು. ತುಂಬ ಸಪೋರ್ಟ್ ಮಾಡಿದ್ರು. ನಾವು ಕೂಡ ಅಷ್ಟೇ ಹಾರ್ಡ್ ವರ್ಕ್ ಮಾಡಿ ಅಚೀವ್ ಮಾಡಿದ್ವಿ.
ಸಂಸ್ಥೆ ಒಂದು ನಮ್ಮ ಇದರಿಂದ ಕೂಡ ಒಂದು ಸಂಸ್ಥೆ ಇದೆ. ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟಿವ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಆಗಿ ಟೈಮ್ ಟೇಬಲ್ ಹಾಕೋದು, ಕ್ಲಾಸಸ್ ಮಾಡೋದು, ಸಂಡೇಸ್ ಕೂಡ ಕ್ಲಾಸಸ್ ಮಾಡ್ತಾ ಇದ್ದೀವಿ, 5 o'clock ಅಂತ ಕ್ಲಾಸಸ್ ಮಾಡೋದು, ಪ್ರತಿಯೊಂದು ಕಡೆ ಹೆಲ್ಪ್ ಮಾಡಿದ್ವಿ. ಮತ್ತು ಹಾಸ್ಟೆಲಲ್ಲಿ ಕೂಡ ಇದ್ವಿ, ನಾವು ಹಾಸ್ಟೆಲಲ್ಲೇ ಓದ್ತಾ ಇದ್ವಿ. ಲಾಸ್ಟ್ ಒಂದು 15 days ಹಾಲಿಡೇ ಕೊಟ್ಟು ಅವಾಗ ಚೆನ್ನಾಗಿ ಓದ್ಕೊಂಡು ನಾನು 253 ಸ್ಕೋರ್ ಮಾಡಿ ಪಾಸ್ ಮಾಡಿದ್ದೀನಿ CA ಫೌಂಡೇಶನ್. ಎಲ್ಲದೂ ಕೂಡ ಎಕ್ಸ್ಪೆಕ್ಟೆಡ್ ಬಂದಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮಗೆ ಜಸ್ಟ್ 2 months ಇತ್ತು PU ಆದಮೇಲೆ. PU ಇಂಟಿಗ್ರೇಟೆಡ್ ತೊಗೊಂಡಿದ್ವಿ ನಾವು, ಮೊದಲನೇ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ನೆಕ್ಸ್ಟ್ ಲಾ 1 monthಲ್ಲಿ ಮುಗಿಸಿದ್ರು. ಇನ್ನು 1 month ಆಗಿತ್ತು. ಸೊ 1 month ಟೈಮಲ್ಲೇ ಹೆಂಗೆಲ್ಲ ಓದ್ಬಿಟ್ಟು ಪಾಸ್ ಮಾಡೋದು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರು ಎಲ್ಲ ಟೀಚರ್ಸ್ ಕೂಡ. ಸೊ ವೀಕ್ಲಿ ಟೆಸ್ಟ್ ಇತ್ತು, ಡೈಲಿ ಟೆಸ್ಟ್ ಇತ್ತು. ಆ ಟೆಸ್ಟ್ ತುಂಬ ಹೆಲ್ಪ್ ಆಯಿತು. ಮತ್ತು ನಮ್ಮ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಓದಿದ್ರೆ ಪಾಸ್ ಆಗ್ಬೋದು ಅಂತ. ಸಂಸ್ಥೆ ಬಗ್ಗೆ ಸಂಸ್ಥೆ ಬಗ್ಗೆ ಎಲ್ಲನೂ ಚೆನ್ನಾಗಿದೆ. PUನೂ ಚೆನ್ನಾಗಿದೆ. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಚೆನ್ನಾಗಿದೆ. ಆಲ್ರೌಂಡರ್ ಜೂನಿಯರ್ಸ್ಗೆ ಎಲ್ಲ ಅವತ್ತಿಂದ ಅವತ್ತೇ ಮುಗಿಸ್ಕೊಡಿ. ಆ್ಯಂಡ್ ಕೋಪಪ್ ಮಾಡಿ ಎಲ್ಲ ಇಂಟರಾಕ್ಷನ್ ಇರಲಿ ಕ್ಲಾಸಸ್ಸಲ್ಲೂ ಎಲ್ಲ. ಸೊ ಡೈಲಿ ಪ್ರಾಕ್ಟೀಸ್ ಇರಲಿ ಎಸ್ಪೆಷಲಿ. ಸೊ ಅದು ತುಂಬ ಹೆಲ್ಪ್ ಮಾಡುತ್ತೆ ಪಾಸ್ ಮಾಡೋದಕ್ಕೆ. ಲೈಕ್ ಸೆಕೆಂಡ್ PU ಮುಗಿಸ್ತೀವಿ. ನೆಕ್ಸ್ಟ್ 2 monthsಲ್ಲಿ ಮೇ ಅಟೆಂಪ್ಟಲ್ಲಿ CA ಫೌಂಡೇಶನ್ ಮಾಡಿ 219 ಸ್ಕೋರ್ ಮಾಡಿ ನನ್ನ ಗ್ರೇಟ್ ಆ್ಯಪ್ಷನ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಸ್ಕೋರ್ ಆಗಿದೆ. PU ಮುಗಿಸಿ ಸ್ಟೇಟ್ 3rd rank ಆದಮೇಲೆ ಭಾಳ ಕಮ್ಮಿ ಟೈಮಲ್ಲಿ ಮತ್ತೆಲ್ಲ ಪ್ರಾಕ್ಟೀಸ್ ಮಾಡಿದ್ದು. ಆಲ್ ದ ಗೈಡೆನ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಮತ್ತು ಎಲ್ಲರೂ ಪ್ರತಿಯೊಬ್ಬರು ಟೀಚರ್ಸ್ ಹಾಕಿರೋ ಎಫರ್ಟ್ಸು ಮತ್ತು ಒಂದು ಒಳ್ಳೆ ಸ್ಮಾರ್ಟ್ ವರ್ಕ್ ತಿರುಗ್ಸು. ಲೈಕ್ ಇಟ್ ಇಸ್ ನಾಟ್ ಎ ಈಸಿ ಜಾಬ್. ಎಲ್ಲರೂ ಏನಂತಾರೆ ಬೇರೆ ಇನ್ಸ್ಟಿಟ್ಯೂಷನ್ ಎಲ್ಲ ಸೆಪ್ಟೆಂಬರ್ ಏಮ್ ಮಾಡ್ತಾರೆ, ಬಟ್ ಮೇ ಇಸ್ ಅ ಗ್ರೇಟ್ ಡೇ. ಮತ್ತು ಸ್ಮಾರ್ಟ್ ವರ್ಕ್ ಮಾಡಿ ಟೀಚರ್ಸ್ ಎಲ್ಲ ಪ್ರಯಾರಿಟೈಸ್ ಮಾಡಿ ಹೇಗೆ ಎಲ್ಲದನ್ನು ತುಂಬ ಗೈಡೆನ್ಸ್ ಇರೋದ್ರಿಂದ ನಾವು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದೀವಿ. ಮೈ ಫ್ರೆಂಡ್ಸ್ ಹ್ಯಾವ್ ಸ್ಕೋರ್ಡ್ ವೆರಿ ವೆಲ್. ಐ ಆಮ್ ಹ್ಯಾಪಿ ಫಾರ್ ಮೈ ಫ್ರೆಂಡ್ಸ್ ಆಲ್ಸೋ. ಐ ಥ್ಯಾಂಕ್ ದ ಇನ್ಸ್ಟಿಟ್ಯೂಟ್. ಇಲ್ಲೂ ಎಷ್ಟು ಖುಷಿ ಇದೆ. ತುಂಬ ಖುಷಿ ಇದೆ. ಸ್ಟೇಟ್ 3rd rank ಬಂದು ಮತ್ತೆ CAನೂ ಪಾಸ್ ಮಾಡಿದ್ದು ಸಾಕಷ್ಟು ಖುಷಿ ಇದೆ. ಲೈಕ್ ಕೆಲವರು ಹೇಳ್ತಾರೆ ಡೌನ್ ಫಾಲ್ ಹೋಗಬಾರ್ದು, ನೆಕ್ಸ್ಟ್ ಗ್ರಾಫ್ ಹೀಗೆ ಹೋಗಬೇಕು. ನಮ್ಮ ಟೀಚರ್ಸ್ ಎಲ್ಲರೂ ಹೇಳ್ತಾರೆ ಗ್ರಾಫ್ ಹೀಗೆ ಹೋಗಬೇಕು ಅಂತ. ಅದೇ ಥರ ಹೋಗ್ತಾರೆ. ಭಾಳ ಖುಷಿ ಆಗುತ್ತೆ. ಸ್ಟಡಿ ಮಾಡಲಿಕ್ಕೆ ತುಂಬ ಒಳ್ಳೆ ಎನ್ವೈರನ್ಮೆಂಟ್ ಇದೆ. ಹತ್ರ ಬನ್ನಿಮ್ಮ. ಸ್ಕೋರಿಂಗ್ ಮಕ್ಕಳು ತುಂಬಾ ಆ್ಯಕ್ಚುಲಿ ನಾಟ್ ಓನ್ಲಿ ಫಾರ್ JEE ಆರ್ ನೀಟ್ ಎಕ್ಸಾಮ್, ಈವನ್ CA ಫೌಂಡೇಶನ್ ಕೋರ್ಸಿಗೂ ಕೂಡ ಕಾಲೇಜ್ನಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ತುಂಬ ಹ್ಯಾಪಿ ಆಗುತ್ತೆ. ಮಕ್ಕಳು ಕೂಡ ತುಂಬಾ ಇನಿಷಿಯೇಟಿವ್ ಓದ್ಕೊಂಡಿದ್ದಾರೆ. ತುಂಬ ಖುಷಿ ಇದೆ ಸರ್. ಅವನು ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅವನು ಚೆನ್ನಾಗಿ ಸ್ಕೋರ್ ಮಾಡ್ತಾನಂತ, ಬಟ್ ಆದರೆ ಫಸ್ಟ್ ಬರ್ತಾನೆ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಯು ವಿಲ್ ಕಮ್ ಔಟ್ ವಿತ್ ಸಕ್ಸಸ್ ಅಂತ ಅಷ್ಟು ಮಾತ್ರ ಗೊತ್ತಿತ್ತು. ಬಟ್ ರಿಯಲಿ ತುಂಬ ಹ್ಯಾಪಿ ಆಗ್ತಾ ಇದೆ ಇವಾಗ. ಸರ್ ಅವನು ಚಾರ್ಟರ್ಡ್ ಅಕೌಂಟೆಂಟ್. ಅದೇ ಅವನು ಆ್ಯಕ್ಚುಲಿ ಅವನು ಚೈಲ್ಡ್ಹುಡ್ಡಿಂದನೂ ಅದನ್ನೇ ಅವನಿಗೆ ಇಷ್ಟ ಇದೆ, ಅದೇ ಕೋರ್ಸ್ ಮಾಡಬೇಕಂತ. ಈಸ್ ಟಾರ್ಗೆಟಿಂಗ್ ಬರ್ತಾರೆ ಶ್ರೀಕಾಂತ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.